ಆಗಾಗ ಸುದ್ದಿಯಲ್ಲಿರೋ ಗೃಹ ಸಚಿವ ಜಿ ಪರಮೇಶ್ವರ್ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಈ ಬಾರಿ ತುಮಕೂರಿನ ಗಾಂಧಿ ಮೈದಾನದ ಹೆಸರು ಬದಲಾಯಿಸಿ ಇದಕ್ಕೆ ಪರಮೇಶ್ವರ್ ಹೆಸರಿಡಬೇಕು ಅನ್ನೋ ಪ್ರಸ್ತಾವನೆ ಇದೆಯಂತೆ. ಇದಕ್ಕೆ ಪ್ರತಿಪಕ್ಷ ಬಿಜೆಪಿ ಕಿಡಿಕಾರ್ತಾ ಇದೆ. ಜೊತೆಗೆ ತುಮಕೂರು ನಗರದಲ್ಲಿ ಗೃಹ ಸಚಿವರ ಓಡಾಟ ಹೆಚ್ಚಾಗಿತ್ತು. ಈ ಬಾರಿ ಪರಮೇಶ್ವರ್ ತಮ್ಮ ಕ್ಷೇತ್ರ ಬದಲಾವಣೆ ಮಾಡ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ರಾಜಕೀಯ ಅನ್ನೋದು ಒಂದು ರೀತಿಯ ಹಗ್ಗ ಜಗ್ಗಾಟವಿದ್ದಂತೆ. ಈ ಕ್ಷೇತ್ರದಲ್ಲಿ ಆಗಾಗ ಏನಾದರೂ ಬೆಳವಣಿಗೆ ನಡೀತಾಲೇ ಇರುತ್ತೆ. ಇದಕ್ಕೆ ಒಂದು ಪಕ್ಷ ವಿರೋಧ ಮಾಡೋದು, ಇನ್ನೊಂದು ಪಕ್ಷ ಸಮರ್ಥನೆ ಮಾಡಿಕೊಳ್ಳೋದು, ಇವೆಲ್ಲವೂ ಕೂಡ ಇಲ್ಲಿ ಮಾಮೂಲು. ಒಂದು ಪಕ್ಷ ತಾನು ವಿರೋಧ ಪಕ್ಷದಲ್ಲಿದ್ದಾಗ ತಾನು ವಿರೋಧ ಮಾಡಿದ ಕೆಲಸವನ್ನ ತಾನು ಅಧಿಕಾರಕ್ಕೆ ಬಂದ ಮೇಲೆ ಮಾಡುತ್ತೆ. ಇನ್ನೊಂದು ಪಕ್ಷ ತಾನು ಅಧಿಕಾರದಲ್ಲಿದ್ದಾಗ ಮಾಡಿದ್ದ ಕೆಲಸವನ್ನ ಪ್ರತಿಪಕ್ಷದಲ್ಲಿದ್ದಾಗ ವಿರೋಧಿಸುತ್ತೆ. ತಾವು ಮಾಡಿದ್ದ ಕೆಲಸವನ್ನ ರಾಜಕಾರಣಿಗಳು ಸಮರ್ಥನೆ ಮಾಡಿಕೊಳ್ಳೋದು ಸಹಜ. ಜಿ ಪರಮೇಶ್ವರ್ ತುಮಕೂರಿನ ಕೊರಟಗೆರೆ ಮೂಲದ ಈ ರಾಜಕಾರಣಿ ಸದ್ಯ ಕರ್ನಾಟಕದ ಗೃಹ ಸಚಿವ. 2023ರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕರ್ನಾಟಕದ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಪರಮೇಶ್ವರ್. ಆಗಾಗ ತಮ್ಮ ಹೇಳಿಕೆಯ ಮೂಲಕವೇ ಸುದ್ದಿಯಲ್ಲಿರ್ತಾರೆ. ಈಗ ಪರಮೇಶ್ವರ್ ಮೇಲೆ ಮತ್ತೊಂದು ಆರೋಪ ಕೇಳಿಬಂದಿದೆ. ತುಮಕೂರಿನ ಕ್ರೀಡಾಂಗಣದ ಹೆಸರು ಬದಲಾವಣೆ ಕಾರಣಕ್ಕೆ ಈಗ ವಿವಾದ ಉಂಟಾಗಿದೆ. ಅದು ಕೂಡ ಗಾಂಧೀಜಿಯ ಹೆಸರನ್ನು ತೆಗೆದು ಪರಮೇಶ್ವರ್ ಹೆಸರಿಡುತ್ತಿದ್ದಾರೆ ಅನ್ನೋ ಕಾರಣಕ್ಕೆ ತುಮಕೂರಿನ ಕ್ರೀಡಾಂಗಣಕ್ಕೆ ಮರುನಾಮಕರಣ ಮಾಡೋ ವಿಷಯ ಈಗ ವಿವಾದಕ್ಕೀಡಾಗಿದೆ. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಹೆಸರು ಬದಲಾವಣೆಗೆ ಯತ್ನ ನಡೆದಿದೆ. ಮಹಾತ್ಮ ಗಾಂಧಿ ಕ್ರೀಡಾಂಗಣ ಅನ್ನುವ ಹೆಸರಿದ್ದ ಜಾಗದಲ್ಲಿ ಈಗ ಪರಮೇಶ್ವರ್ ಹೆಸರಿರೋ ಫಲಕ ಪ್ರತ್ಯಕ್ಷವಾಗಿದೆ. ಗಾಂಧಿ ಸ್ಟೇಡಿಯಂ ಈಗ ಪರಮೇಶ್ವರ್ ಸ್ಟೇಡಿಯಂ ಆಗಿ ಬದಲಾಗಿದ್ದಕ್ಕೆ ಪ್ರತಿಪಕ್ಷ ಬಿಜೆಪಿ ಕಿಡಿಕಾರ್ತಾ ಇದೆ. ಗಾಂಧಿ ಜಪ ಮಾಡೋ ಕಾಂಗ್ರೆಸ್ನಿಂದಲೇ ಈಗ ಗಾಂಧೀಜಿಗೆ ಅವಮಾನ ಅಂತಿದೆ ಕೇಸರಿ ಪಡೆ. ಈ ಮೂಲಕ ಬಿಜೆಪಿ ಪಾಲಿಗೀಗ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಗಾಂಧೀಜಿ ಅನ್ನೋ ಹೆಸರನ್ನ ಯಾವತ್ತೂ ಪ್ರತಿಪಾದಿಸೋದು ಕಾಂಗ್ರೆಸ್ ಪಕ್ಷ. ಎಲ್ಲಿಯೇ ಗಾಂಧಿ ಹೆಸರನ್ನ ಮರುನಾಮಕರಣ ಮಾಡೋ ವಿಷಯ ಬಂದರೂ ಕೂಡ ಅದಕ್ಕೆ ಕಾಂಗ್ರೆಸ್ ವಿರೋಧ ಮಾಡುತ್ತೆ. ಗಾಂಧಿ ರಾಷ್ಟ್ರಪಿತ, ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹತ್ವದ ಪಾತ್ರ ವಹಿಸಿದವರು ಗಾಂಧಿ ಅಂತೆಲ್ಲ ಕಾಂಗ್ರೆಸ್ ನಾಯಕರು ಮಾತಾಡ್ತಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಮನರೇಗಾ ಹೆಸರು ಬದಲಾಯಿಸಿದ್ದಾಗ ಕೂಡ ಅದಕ್ಕೆ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೆ ಈಗ ಅದೇ ಕಾಂಗ್ರೆಸ್ ನಾಯಕರಿಂದ ಗಾಂಧೀಜಿಗೆ ಅವಮಾನ ಅಂತಿದ್ದಾರೆ ಬಿಜೆಪಿ ನಾಯಕರು. ಅಷ್ಟಕ್ಕೂ ಈ ವಿಚಾರ ಶುರುವಾಗಿತ್ತು ತುಮಕೂರು ಒಳಾಂಗಣ ಕ್ರೀಡಾಂಗಣದ ಹೆಸರು ಬದಲಾವಣೆ ವಿಚಾರವಾಗಿ. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಒಳಾಂಗಣ ಸ್ಟೇಡಿಯಂ ಇದೆ. ಅಲ್ಲಿ ಖುದ್ದು ಡಿಸಿ ಶುಭ ಕಲ್ಯಾಣ್ ತೆರಳಿ ಬೋರ್ಡ್ ಹಾಕಿಸಿದ್ರು. ಈಗ ಅಲ್ಲಿ ಗಾಂಧಿ ಹೆಸರಿನ ಬದಲು ಪರಮೇಶ್ವರ್ ಹೆಸರಿಡಲಾಗಿದೆ. ಇದೇ ಈಗ ವಿವಾದಕ್ಕೆ ಕಾರಣವಾಗಿದೆ. ಯಾವಾಗ ಗಾಂಧಿ ಹೆಸರಿನ ಜಾಗದಲ್ಲಿ ಪರಂ ಹೆಸರಿನ ಬೋರ್ಡ್ ಪ್ರತ್ಯಕ್ಷವಾಯಿತು, ಬಿಜೆಪಿ ಸಿಡಿದೆದ್ದಿದೆ. ಪರಮೇಶ್ವರ್ ಹೆಸರಿನ ಬೋರ್ಡು ಕಿತ್ತೆಸೆಯೋಕೆ ಬಿಜೆಪಿಗರು ಯತ್ನಿಸಿದ್ದಾರೆ. ಈ ವೇಳೆ ಹೈಡ್ರಾಮವೇ ನಡೆದಿದೆ. ಈಗಿರುವಂಥ ಪರಮೇಶ್ವರ್ ಹೆಸರು ಬದಲಾಗೋವರೆಗೂ ಹೋರಾಟ ಮಾಡ್ತಿದ್ದೀವಿ ಅಂತಿದ್ದಾರೆ ತುಮಕೂರು ಬಿಜೆಪಿ ನಾಯಕರು. ಈಗ ಇದೇ ವಿಷಯ ತುಮಕೂರು ಕಾಂಗ್ರೆಸ್ನಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಘರ್ಷಣೆಗೆ ಕಾರಣವಾಗಿದೆ. ಇನ್ನು ಮಹಾತ್ಮ ಗಾಂಧಿ ಹೆಸರು ಬದಲಾವಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ ಪರಮೇಶ್ವರ್, ಆ ರೀತಿಯದೇನೂ ಕೂಡ ಆಗಿಲ್ಲ. ಮಹಾತ್ಮ ಗಾಂಧಿ ಹೆಸರನ್ನ ಬದಲಾಯಿಸ್ತೀವಿ ಅಂತ ಯಾರೋ ಹುಚ್ಚರು ಅಷ್ಟೇ ಅಂದರು ಜಿ ಪರಮೇಶ್ವರ್. ಮನರೇಗಾ ವಿಚಾರದಲ್ಲಿ ನಾವು ಹೋರಾಟ ಮಾಡ್ತಿದ್ದೀವಿ, ಅದು ಮುಂದುವರಿಯುತ್ತೆ. ಜನರು ನನ್ನ ಹೆಸರಿಡಬೇಕು ಅಂತ ಪತ್ರ ಕೊಟ್ಟಿದ್ದಾರೆ. ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ತುಮಕೂರಿನ ಟೆನ್ನಿಸ್ ಕ್ರಿಕೆಟ್ ಸ್ಟೇಡಿಯಂ ತಂದಿದ್ದೀರಾ, ಹಾಗಾಗಿ ನಿಮ್ಮ ಹೆಸರನ್ನ ಇಡ್ತೇವೆ ಅಂತ ಹೇಳಿದ್ದಾರೆ ಅಷ್ಟೇ. ಅದಕ್ಕಾಗಿ ನಾವು ಗಾಂಧಿ ಹೆಸರನ್ನ ಬದಲಾವಣೆ ಮಾಡಿದ್ದೇವೆ ಅನ್ನೋದು ತಪ್ಪು ಕಲ್ಪನೆ. ಆ ರೀತಿಯ ಯಾವುದೇ ಕೆಲಸವನ್ನ ಮಾಡ್ತಿಲ್ಲ ಅಂತ ಹೇಳಿದರು. ಇನ್ನು ಗೃಹ ಸಚಿವ ಪರಮೇಶ್ವರ್ ಇತ್ತೀಚೆಗೆ ತಮ್ಮ ಸ್ವಕ್ಷೇತ್ರವಾದಂಥ ಕೊರಟಗೆರೆಯನ್ನು ಬಿಟ್ಟು ತುಮಕೂರು ನಗರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಕಾಣಿಸಿಕೊಳ್ತಿರೋದು ಚರ್ಚೆಗೀಡಾಗ್ತಾ ಇದೆ. ಜಿ ಪರಮೇಶ್ವರ ರಾಜಕೀಯ ಕರ್ಮಭೂಮಿ ಮೀಸಲು ಕ್ಷೇತ್ರವಾದಂಥ ಕೊರಟಗೆರೆ, ಇಲ್ಲಿಂದಲೇ ಸತತವಾಗಿ ಆರಿಸಿ ಬಂದಿದ್ರು ಜಿ ಪರಮೇಶ್ವರ್. 2013ರಲ್ಲಿ ಒಮ್ಮೆ ಕೊರಟಗೆರೆಯಲ್ಲಿ ಸೋಲನ್ನು ಅನುಭವಿಸಿದ್ರು. ಆದರೆ ಈಗ ಕೊರಟಗೆರೆಯಲ್ಲಿ ಪರಮೇಶ್ವರ್ ಹೆಚ್ಚಾಗಿ ಕಾಣಿಸಿಕೊಳ್ತಿಲ್ಲ. ಕೊರಟಗೆರೆಯನ್ನು ಬಿಟ್ಟು ತುಮಕೂರು ನಗರ ಕ್ಷೇತ್ರದಲ್ಲಿ ಗೃಹ ಸಚಿವರ ಓಡಾಟ ಹೆಚ್ಚಾಗಿದೆ. ತಮ್ಮ ಸ್ವಕ್ಷೇತ್ರವನ್ನು ಬಿಟ್ಟು ತುಮಕೂರು ಸಿಟಿ ಮೇಲೆ ಸ್ಪೆಷಲ್ ಇಂಟ್ರೆಸ್ಟ್ ಅನ್ನು ತೋರಿಸುತ್ತಿದ್ದಾರೆ ಗೃಹ ಸಚಿವರು. ಪರಮೇಶ್ವರರ ಈ ನಡೆ ಈಗ ಅನೇಕ ಊಹಾಪೋಹಗಳಿಗೆ ಕಾರಣವಾಗ್ತಾ ಇದೆ. ಇತ್ತೀಚೆಗೆ ನಡೆದ ತುಮಕೂರು ದಸರಾವನ್ನ ತುಂಬಾ ಗ್ರ್ಯಾಂಡ್ ಆಗಿ ಆಯೋಜನೆ ಮಾಡಿದ್ರು ಈ ಪರಮೇಶ್ವರ್. ದಸರಾ ಆಚರಣೆಯ ಬಗ್ಗೆ ಖುದ್ದು ಮುತುವರ್ಜಿಯನ್ನು ವಹಿಸಿದ್ರು ಗೃಹ ಸಚಿವರು. ಜೊತೆಗೆ ತುಮಕೂರು ನಗರದ ಅಭಿವೃದ್ಧಿ ಕಡೆಗೆ ಹೆಚ್ಚು ಆಸಕ್ತಿಯನ್ನು ವಹಿಸಿದ್ದಾರೆ. ಇದರ ಭಾಗವಾಗಿ ತುಮಕೂರಿಗೆ ಮೆಟ್ರೋ ಕನೆಕ್ಷನ್ ಕೊಡಿಸೋಕೆ ಶತ ಪ್ರಯತ್ನವನ್ನು ಪಡ್ತಿದ್ದಾರೆ. ಬೆಂಗಳೂರಿಗರ ಜೀವನಾಡಿಯಾಗಿರುವಂಥ ಮೆಟ್ರೋ ತುಮಕೂರಿಗೂ ಕೂಡ ವಿಸ್ತರಣೆ ಆಗಬೇಕು ಅನ್ನೋದು ಪರಮೇಶ್ವರ್ರವರ ಆಗ್ರಹ. ರಾಜಧಾನಿಗೆ ತುಮಕೂರು ಹತ್ತಿರದಲ್ಲಿದೆ. ಇಲ್ಲಿಂದ ಅನೇಕ ಜನ ನಿತ್ಯ ಬೆಂಗಳೂರಿಗೆ ಪ್ರಯಾಣವನ್ನು ಮಾಡ್ತಾರೆ. ಹಾಗಾಗಿ ತುಮಕೂರಿಗೆ ಮೆಟ್ರೋ ಕನೆಕ್ಟಿವಿಟಿ ಬೇಕು ಅನ್ನೋದು ಪರಮೇಶ್ವರ್ ಅವರ ವಾದ. ಇನ್ನು ತುಮಕೂರಿಗೆ ಏರ್ಪೋರ್ಟ್ ಬೇಕು ಅನ್ನೋದು ಪರಮೇಶ್ವರ್ ಅವರ ಬ್ಯಾಟಿಂಗ್ ಮಾಡಿದ್ದಾರೆ.
ಇನ್ನು ದೇವನಹಳ್ಳಿ ಅಂತಾರಾಷ್ಟ್ರೀಯ ನಿಲ್ದಾಣ ಹೊರತುಪಡಿಸಿ ಇನ್ನೊಂದು ವಿಮಾನ ನಿಲ್ದಾಣ ನಿರ್ಮಾಣಕ್ಕಾಗಿ ಪ್ರಯತ್ನವನ್ನು ನಡೀತಾ ಇದೆ. ಇದಕ್ಕಾಗಿ ನಾನಾ ಸ್ಥಳಗಳ ಪರಿಶೀಲನೆ ಕೂಡ ನಡೆದಿತ್ತು. ಈ ವೇಳೆ ತುಮಕೂರಿಗೆ ಏರ್ಪೋರ್ಟ್ ತರಬೇಕು ಅಂತಲೂ ಕೂಡ ಪರಮೇಶ್ವರ್ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ರು. ತುಮಕೂರಿನಲ್ಲಿ ಏರ್ಪೋರ್ಟ್ ಆಗಬೇಕು ಅಂತ ಅನೇಕ ಬಾರಿ ಹೇಳಿಕೆಗಳನ್ನು ನೀಡಿದರು ಪರಮೇಶ್ವರ್. ರಾಜಧಾನಿ ಬೆಂಗಳೂರಿಗೆ ತುಮಕೂರು ಹತ್ತಿರದಲ್ಲಿದೆ, ಇಲ್ಲಿ ಸಾಕಷ್ಟು ಜಾಗವೂ ಕೂಡ ಲಭ್ಯವಿದೆ. ಹಾಗಾಗಿ ಎರಡನೇ ವಿಮಾನ ನಿಲ್ದಾಣ ತುಮಕೂರಿನಲ್ಲಿ ನಿಲ್ದಾಣ ನಿರ್ಮಾಣ ಆಗಬೇಕು ಅಂತ ಈಗಾಗಲೇ ಅನೇಕ ಬಾರಿ ಪರಮೇಶ್ವರ್ ಹೇಳಿಕೆಯನ್ನು ನೀಡಿದ್ದಾರೆ. ಈ ಸಂಬಂಧ ಸಚಿವ ಎಂಬಿ ಪಾಟೀಲ್, ಡಿಸಿಎಂ ಡಿಕೆಶಿಯನ್ನು ಕೂಡ ಭೇಟಿ ಮಾಡಿ ಮಾತನಾಡಿದ್ದಾರೆ. ಪರಮೇಶ್ವರ್ ಗೃಹ ಸಚಿವರ ಈ ನಡವಳಿಕೆ ಅವರು ತಮ್ಮ ಕ್ಷೇತ್ರ ಬದಲಾವಣೆ ಮಾಡ್ತಾರೆ ಅನ್ನೋ ಟಾಕ್ ಹಬ್ಬೋದಕ್ಕೆ ಕಾರಣವಾಗಿದೆ. ಜಿ ಪರಮೇಶ್ವರ್ ಕೊರಟಗೆರೆ ಬಿಟ್ಟು ತುಮಕೂರು ನಗರದಲ್ಲೇ ಹೆಚ್ಚಾಗಿ ಕಾಣಿಸಿಕೊಳ್ತಿರೋದು, ನಗರದ ಅಭಿವೃದ್ಧಿ ಕಡೆಗೆ ಗಮನ ಕೇಂದ್ರೀಕರಿಸಿರೋದು, ಅವರು ಮುಂದಿನ ಚುನಾವಣೆಯಲ್ಲಿ ತಮ್ಮ ಕ್ಷೇತ್ರ ಬದಲಾವಣೆ ಮಾಡ್ತಾರೆ ಅನ್ನೋ ಅಭಿಪ್ರಾಯ ಸೃಷ್ಟಿಯಾಗೋಕ್ಕೆ ಕಾರಣವಾಗಿದೆ. ಕಾರಣ ಕೊರಟಗೆರೆ ಅನ್ನೋದೊಂದು ಮೀಸಲು ಕ್ಷೇತ್ರ. 2008ರ ಚುನಾವಣೆ ನಡೆಯೋದ್ರೊಳಗಡೆ ಯಾವ ಸಮಯದಲ್ಲಿ ಬೇಕಾದರೂ ಕ್ಷೇತ್ರಗಳ ಪುನರ್ವಿಂಗಡಣೆ ನಡೆಯಬಹುದು. ಆಗ ಕೊರಟಗೆರೆ ಕ್ಷೇತ್ರದ ರಾಜಕೀಯ ಸಮೀಕರಣ ಬದಲಾಗಬಹುದು. ಜೊತೆಗೆ ಕೊರಟಗೆರೆ ಮೀಸಲು ಕ್ಷೇತ್ರವಾಗಿ ಉಳಿಯದೇ ಕೂಡ ಇರಬಹುದು. ಹೀಗಾಗಿ ಈಗಿನಿಂದಲೇ ತಮಗೊಂದು ಸುರಕ್ಷಿತ ಕ್ಷೇತ್ರ ಹುಡುಕಾಟದಲ್ಲಿ ಪರಂ ತೊಡಗಿದ್ದಾರೆ ಎನ್ನಲಾಗ್ತಾ ಇದೆ. ಜೊತೆಗೆ ತುಮಕೂರು ನಗರ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರ ಸಂಖ್ಯೆ ಕೂಡ ಜಾಸ್ತಿ ಇರೋದ್ರಿಂದ ಕೊರಟಗೆರೆಯಲ್ಲಿ ಸಮಸ್ಯೆ ಉಂಟಾದರೆ ತುಮಕೂರು ನಗರ ತಮಗೆ ಸೇಫ್ ಅಂತ ಪರಮೇಶ್ವರ್ ಭಾವಿಸಿರೋ ಸಾಧ್ಯತೆಯೂ ಕೂಡ ಇದೆ. ತುಮಕೂರು ನಗರದಲ್ಲಿ ಮತದಾರರನ್ನ ಸೆಳೆಯೋ ಭಾಗವಾಗಿ ತುಮಕೂರನ್ನ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ತರಬೇಕು ಅಂತಲೂ ಕೂಡ ವಾದವನ್ನು ಮಾಡಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್. ಈಗಾಗಲೇ ಬಿಬಿಎಂಪಿ ವ್ಯಾಪ್ತಿಯನ್ನು ಹಿಗ್ಗಿಸಿ ಅದನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವಾದ ರಚನೆಯನ್ನು ಮಾಡಲಾಗಿದೆ. ಈ ಜಿಬಿಎ ಅಡಿ 5 ಪಾಲಿಕೆಗಳು ಬರಲಿವೆ. ಇತ್ತೀಚೆಗೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಕೂಡ ಮಾಡಲಾಗಿತ್ತು. ತುಮಕೂರಿನ ಬಗ್ಗೆ ಕೂಡ ಇದೇ ರೀತಿಯ ವಾದ ಮುಂದಿಟ್ಟಿರುವಂಥ ಪರಮೇಶ್ವರ್ ತುಮಕೂರನ್ನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮರುನಾಮಕರಣ ಮಾಡಬೇಕು, ಆ ಮೂಲಕ ತುಮಕೂರನ್ನ ಸಹ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಗೆ ತರಬೇಕು ಅನ್ನೋ ಹೇಳಿಕೆಯನ್ನು ನೀಡಿದರು. ಒಟ್ಟಿನಲ್ಲಿ ಚುನಾವಣೆಗೆ ಇನ್ನೂ ಹೆಚ್ಚಿನ ಸಮಯವಿದ್ದರೂ ಈಗಾಗಲೇ ತಮ್ಮ ಕ್ಷೇತ್ರ ಬದಲಾವಣೆಗೆ ಗೃಹ ಸಚಿವರು ತೆರೆಮರೆಯಲ್ಲಿ ಪ್ರಯತ್ನಿಸುತ್ತಿರೋದು ಸುಳ್ಳಲ್ಲ. ತುಮಕೂರಿನ ಗಾಂಧಿ ಮೈದಾನದ ಒಳಾಂಗಣ ಸ್ಟೇಡಿಯಂಗೆ ಪರಮೇಶ್ವರ್ ಹೆಸರಿಟ್ಟಿರೋದು ವಿವಾದಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಕೇಸರಿ ಪಡೆ ಕಿಡಿಕಾರಿದೆ. ಇನ್ನು ಗೃಹ ಸಚಿವ ಪರಮೇಶ್ವರ್ ಮುಂದಿನ ಎಲೆಕ್ಷನ್ನಲ್ಲಿ ತಮ್ಮ ಕ್ಷೇತ್ರ ಬದಲಾಯಿಸುತ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನ ಪರಮೇಶ್ವರ್ ಅವರಷ್ಟೇ ಸ್ಪಷ್ಟಪಡಿಸಬೇಕಾಗಿದೆ.